ಇವರು ನಂಬರ್ 1 ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ಗೆ ಹಾಕಿದ್ರೆ ಸತೀಶ್ ಕ್ಯಾಡ್ ಬಾಂಬ್ಸ್ ಅಂತ ಬರುತ್ತೆ ಅಂತ ಹೇಳಿದ್ರಲ್ವಾ, ಬರುತ್ತೆ, 100% ಬರುತ್ತೆ. ಮ್ಯಾಟ್ರಿಗೆ ಬನ್ನಿ ಸರ್. ನೀವು ಬರೀ ಅಷ್ಟನ್ನು ನೋಡೋದಲ್ಲ, ಅದನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗ್ತಾ ಗೂಗಲ್ ಅವರು ಒಂದು ಡಿಸ್ಕ್ರಿಮಿನೇಷನ್ ಆಗ್ತಾರೆ. ಇಟ್ ಈಸ್ ನಾಟ್ ಅ ಟೈಟಲ್ ಗಿವನ್ ಬೈ ಗೂಗಲ್ ಆರ್ ಎನಿಬಡಿ ಹೆಲ್ಸ್, ಇಟ್ ಈಸ್ ಅ ಸೆಲ್ಫ್ ಪ್ರೊಕ್ಲೇಮ್ಡ್ ಟೈಟಲ್ ಅಂತ. ಅಕ್ಕಿ ಕೊಟ್ಬಿಡ್ತೇನೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಯಂ ಘೋಷಿತ ಟೈಟಲ್ ಅದು. ನಾನು ಒಂದು 10 ಕಡೆ 10 ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಾನು ನಂಬರ್ 1, ನಾನು ನಂಬರ್ 1, ನಾನು ಇಂಟರ್ನ್ಯಾಷನಲ್ಲು, ನಾನು ಹಂಗೆ ಅಂತ ನಾನು ಹೇಳ್ಕೊತಿದ್ರೆ ಗೂಗಲ್ಲು ಆ ಪರ್ಟಿಕ್ಯುಲರ್ ವರ್ಡ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ ಮಾಡತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆಯ್ತಾ? ನಂಬರ್ 1 ಡಾಗ್ ಬ್ರೀಡರ್ ಅಂತ ಈ ಅಪ್ಪ ಹೇಳ್ಕೊಂಡು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಂಡಿರೋ ಅಂತ ಟೈಟಲ್ ಅದು. ಬ್ಯೂಟಿಫುಲ್ ಬಿದ್ರು ಅಲ್ಲ, ಬಿರುದು ಕೊಟ್ಟವ್ರು ಯಾರು ತಮಗೆ? ಸಿನಿಮಾ ಸ್ಟಾರ್ಗಳಿಗೆಲ್ಲ ಬಿರುದು ಕೊಟ್ಟವ್ರು ಯಾರು ಗೊತ್ತಾ? ಗೊತ್ತಿಲ್ಲಪ್ಪ. ಅದೇ ನನ್ ಕೇಸು. ನಾಯಿಗಳ ಹೆಸರೇ ನೆಟ್ಟು ಗೊತ್ತಿಲ್ಲ ಅಪ್ಪನಿಗೆ. ರಜತ್ ಅವ್ರ ಇಂಟರ್ವ್ಯೂನಲ್ಲೇ ನೋಡ್ತಾ ಇದ್ದೀನಿ, ಒಂದು 4-5 ನಾಯಿದು ಹೆಸರು ಕೇಳಿದ್ರೆ ನಾಯಿಗಳ ಹೆಸರೇ ಗೊತ್ತಿಲ್ಲ, ಇನ್ನೇನು ಬ್ರೀಡಿಂಗ್ ಮಾಡ್ತಾರೆ ಅವರು. ನಗು ಲೇ, ನಿನ್ನ ಕಚಡ ಕೆಲಸನ ನಮ್ ದೇಶದಲ್ಲಿ ಮಾಡಿದ್ದಕ್ಕೆ ಇನ್ನು ಈ ಪೋಸು ಸ್ಟೈಲು ಎಲ್ಲ ಉಳ್ಕೊಂಡಿದೆ. ಇನ್ಫ್ಯಾಕ್ಟ್ ಈ ಥರ ಎಲ್ಲ ಯುನೋ ಜಸ್ಟ್ ಫಾರ್ ದ ಸೇಕ್ ಆಫ್ ಪಬ್ಲಿಸಿಟಿ ಈ ಥರ ನಂಬರ್ 1 ಡಾಗ್ ಬ್ರೀಡರು, ನಾನು ನಂಬರ್ 1 ಡಾಗ್ ಇದರಲ್ಲಿ, ನನಗೆ ಡಾಗ್ಸ್ ಬಗ್ಗೆ ಗೊತ್ತಿರೋ ಅಷ್ಟು ನಾಲೆಜು ಇನ್ಯಾರಿಗೂ ಗೊತ್ತಿಲ್ಲ ಅಂತ ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ವಯಂ ಘೋಷಿತ ಈ ಥರ ಕಳ್ಳರನ್ನ ಆ್ಯಕ್ಚುಲಿ ಯಾವುದಕ್ಕೋ ಪ್ರೆಸಿಡೆಂಟ್ ಏನೋ ಆಗಿದ್ದಾರೆ, ಇಂಡಿಯನ್ ಡಾಗ್ ಅಸೋಸಿಯೇಷನ್ ಏನೋ, ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ಕಿರುಪೆ ಮಹಾಜನರ ಸಂಘ. ಏನೋ MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಗೊತ್ತಲ್ಲ, ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ. ಸಾರಿ ಇಫ್ ಐ ಆಮ್ ರಾಂಗ್, ಅಲ್ಲಿಂದ ಬ್ಯಾನ್ ಮಾಡಬೇಕು, ಒದ್ದೋಡಿಸ್ಬೇಕು ಫಸ್ಟ್. ಓ ಶಿಟ್, ಇನ್ಸಲ್ಟ್, ವೆರಿ ಇನ್ಸಲ್ಟ್. ರೀ ಸ್ವಾಮಿ, ಹಂಗೆಲ್ಲ ಮಾತಾಡಬೇಡಿ, ನಮ್ಮ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ. ನಮ್ಮ ಭಿಕ್ಷೆ ಡಾಗ್ ಅಸೋಸಿಯೇಷನ್ ಅವರು ಯಾರು ಇವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಆ್ಯಂಡ್ ಇವರು ಪಬ್ಲಿಕಲ್ಲಿ ಒಪ್ಕೊಂಡಿದ್ದಾರೆ, ನಾನು ಹೇಳಿದ್ದೆ ರೇಟು, ನಾನು ಇವಾಗ ಹೇಳ್ತೀನಿ 10 ಕೋಟಿ ನಾಯಿ ಅಂದ್ಬಿಟ್ಟು, ಅದು 10 ಕೋಟಿ ನಾಯಿ. ಟ್ಯಾಲೆಂಟ್ ಕಣ, ಟ್ಯಾಲೆಂಟ್. ಅಂದರೆ ಏನು ಬೇರೆಯವರೆಲ್ಲ ಏನು ಸಿಗಳ? ನಾನು ನಿಜವಾಗ್ಲೂ ಬಾಯ್ಬಿಟ್ಟು ಹೇಳಬೇಕು ಅಂದರೆ ಕೆಟ್ಟ ಪದಗಳು ಬರುತ್ತೆ. ಅದೇನು ಹೇಳ್ತಾರಲ್ಲ, ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ, ಇವ್ರ ಅಕ್ಕನ್ ಗಲಕ. ಡು ಯು ಥಿಂಕ್ ವಿ ಆರ್ ಇಡಿಯಟ್ಸ್? 10 ಕೋಟಿ ನಾಯಿ, 20 ಕೋಟಿ ನಾಯಿ, ನಾನು ತೊಗೊಂಬಂದ್ಬಿಟ್ಟು ಯಾವುದೋ ನಾಯಿನ ಹೇಳ್ತೀನಿ, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಕೊಹಿನೂರ್ ಡೈಮಂಡ್ ಅಷ್ಟು ಬೆಲೆ ಇದಕ್ಕೆ, ಅದನ್ನು ಎಕ್ಸ್ಚೇಂಜ್ನಲ್ಲೇ ಈ ನಾಯಿನ ಕೊಡೋದು ಅಂದ್ಬಿಟ್ಟು ನಂಬಿಡ್ತಾರ ಜನರು? ಐ ಥಿಂಕ್ ಹೀಸ್ ಗಾಟ್ ಸಮ್ ಪ್ರಾಬ್ಲಮ್. ಹಿ ನೀಡ್ಸ್ ಟ್ರೀಟ್ಮೆಂಟ್. ಆ ಅಪ್ಪನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮಾನಸಿಕವಾಗಿ ಬೇರೆಯವರು ಚೆನ್ನಾಗಿರ್ತಾರೆ. ಆ ಥರ ವಿಡಿಯೋಸ್ ನೋಡಿ ಕರಪ್ಟ್ ಆಗ್ತಾರಲ್ಲ, ಅಥವಾ ಈ ಬಕೆಟು ಅದು ಇದು ಅಂತ ಕಾಮೆಂಟ್ಸ್ ಆಗ್ತಾರಲ್ಲ, ಅವ್ರಿಗೆಲ್ಲ ಸರೋಗುತ್ತೆ. ಇಟ್ ಈಸ್ ರಿಕ್ವೈರ್ಡ್. ಕರೆಕ್ಟ್ ಅಪ್ಪ ಸರ್, ಆ ವಿಡಿಯೋ CM ಬಂದ್ರೂ ನಾನು ಡಿಲೀಟ್ ಮಾಡಲ್ಲ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಒಬ್ಬರು ಲೇಡಿ ಮುಂದೆ ಕೂತ್ಕೊಂಡು ಹೇಳ್ತಾರೆ. ಇಸ್ ಇಟ್ ಡೈರೆಕ್ಟ್ಲಿ ಚಾಲೆಂಜಿಂಗ್ ದ CM? ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? CM ಚಾಲೆಂಜ್ ಮಾಡ್ತಾ ಇದ್ರ. ಇಟ್ ಈಸ್ ಅಗೇನ್ ಅ ಕ್ರಿಮಿನಲ್ ಅಫೆನ್ಸ್. ಅದೇ ಗೂಗಲ್ಲು ಇವ್ರನ್ನ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೇಳ್ತಾ ಇದಾರಲ್ಲ, ಅದೇ ಗೂಗಲ್ ಹೇಳುತ್ತೆ, ಇಫ್ ಯು ಸ್ಟೇಟ್ ಅ ಸ್ಟೇಟ್ಮೆಂಟ್ ಲೈಕ್ ದಿಸ್ directly to the CM of a state, it is criminal offense. ಸೂರಾಪುರದ ಪಟೇಲ್ ವಂಶದಲ್ಲಿ ಹುಟ್ಟಿರೋ ನಿನ್ನ ಪರಾಕ್ರಮನ ಈ ಊರಿನ ಜನರಿಗೆ, ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಒಂದು ನಿಮಿಷ. How are people accepting this? ಹೇಗೆ ಜನರು ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ದಿಸ್ ಇಸ್ ಅಟರ್ ಬುಲ್ಶಿಟ್ ಸರ್. ಇವ್ರು ಮಾಡ್ತಿರೋದೆಲ್ಲ ಬರೀ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ, ಬೇರೆಯವ್ರ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಇವ್ರು ಬೆಳೆಯೋದಕ್ಕೆ. ನನಗಿದ್ರು ಒಂಥರ ಸಂತೋಷ. ಹೇಳ್ತಾನೆ, ನಾನು 15-17 ದಿನ ಇದ್ದೆ ಬಿಗ್ ಬಾಸ್ನಲ್ಲಿ.
ಇವ್ರಿಗಿಂತ ಡಬ್ಬಲ್ ಹೆಸರು ಮಾಡಿದ್ದೀನಿ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನನ್ನನ್ನು ಕೆಳಗಾಕಿ ತುಳಿಯೋದಕ್ಕೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನಗೆ ಡು ಐ ನೀಡ್ ಅನ್ ಇಂಟ್ರೊಡಕ್ಷನ್. ಇವನಿಂದ ನನಗೆ ಫೇಮಸ್, ನಾನು ಫೇಮ್ ತೊಗೊಳ್ಬೇಕಾ? ಇವನನ್ನು ಕೆಳಗಾಕ್ಬಿಟ್ಟು ಯಾರು ಸರ್ ಇವನು? ಸೀಸನ್ 12 ಬಿಗ್ ಬಾಸ್ ಬಂದಿರಲಿಲ್ಲ ಅಂದರೆ ಈ ನಾಯಿ ಸತೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೇಳಿದ್ರು ಹೇಳ್ದ, ಅಪ್ಪನ ಕುಟ್ಟಿ ಮಾತು ಹೇಳ್ದ. ಪ್ರತಿಯೊಬ್ಬರು ನಿಮ್ಮ ಥರ ಜರ್ನಲಿಸ್ಟ್ಗಳು ಯಾರಿದ್ದಾರೆ, ಇಂಥ ಫೇಕ್ ಸೆಲೆಬ್ರಿಟೀಸ್ನ, ಸೆಲ್ಫ್ ಪ್ರೊಕ್ಲೇಮ್ಡ್ ಸೆಲೆಬ್ರಿಟೀಸ್ನ ಯು ಶುಡ್ ನಾಟ್ ಎಂಟರ್ಟೈನ್. ಚೀಚಿ ಅಂತ ಪಾಪದ ಕೆಲಸ ಅಲ್ಲ, ನಾವು ಮಾಡಲ್ಲ ಸರ್. ಸರ್ ಮೊನ್ನೆ ಹುಡುಗನಿಗೆ ಫೋನ್ ಮಾಡಿದ್ದೆ, ಅವನು ಇವತ್ತು ಬರಬೇಕಾಗಿತ್ತು. ಅವ್ರ ಪಿ ಆರ್ನೇ ಈಸ್ ಕ್ವಿಟ್ ದ ಜಾಬ್. ಹಿ ಸೆಡ್ ಅವ್ರ ಪಿ ಆರ್ ಮಾಡೋದಿಲ್ಲ ಇನ್ಮೇಲೆ ಅಂದ್ಬಿಟ್ಟು. ನನ್ನ ಮಗನೇ 1000 ರೂಪಾಯಿ ಅಡ್ವಾನ್ಸ್ ಕೇಳಿದ್ರೆ ಇಲ್ಲ ಅಂತೀಯ? ಯಾವ ನಾಯಿ ಬೇಕು ನಿನ್ ಕೆಲಸ? ಏನಕ್ಕೆ ಅಂತ ಆ ಹುಡುಗನ ಬಾಯಿನಲ್ಲೇ ಕೇಳಿಸ್ತೀನಿ ನಾನು ನೆಕ್ಸ್ಟ್ ಟೈಮ್, ಅಥವಾ ಒಂದು ಕಾಲ್ ತಗೊಂಡು. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನಂತೆ ಇವನು. ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನಾನು ಸಿಗರೇಟ್ ಸೇದಲ್ಲ, ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಕುಡ್ಕೊಂಡು ಮಾತಾಡಿರೋ ಮಾತು ಏನು ಹೇಳಿದ್ದಾನೆ, ಈ ಮೀಡಿಯಾಗಳು ನಾನು ಕೊಟ್ರೇನೆ ನ್ಯೂಸ್ ಅವ್ರಿಗೆ. ಲೂಜು ಕಂಟ್ರೋಲೇ ಇಲ್ದಂಗೆ ಮಾತಾಡಿದ್ದಾರೆ ಸರ್. ನಿಂಗೆ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನಲ್ಲಿ ಜಗಳಾಗಿದೆಯಾ ನೋಡು ನಿನಗೆ, ಅಯೋಗ್ಯ. ಈ ಯೂಟ್ಯೂಬ್ ಚಾನಲ್ಸು ನನ್ನಿಂದಾನೇ ವ್ಯೂಸ್ ಅವ್ರಿಗೆ. ಈ ಪಾಪರಾಜಿಗಳು ದುಡ್ಡು ಬಿಸಾಕಿದ್ರೆ ನಾಯಿ ಥರ ನನ್ನ ಹಿಂದೆ ಬಂದು ಕಾಯ್ತಾರೆ. ನಾನು ಎಲ್ಲಿ ಹೋಗ್ತೀನೋ, ನನ್ನ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ 500 ರೂಪಾಯಿ ಸಾಕು ಒಬ್ಬೊಬ್ಬರಿಗೆ. ಬಿಸಾಕಿದ್ರೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಕಮ್ ಟು ಮೀ, ಐ ವಿಲ್ ಟಾಕ್ ಟು ಯು. ಅಲ್ಲಿ ಯಾರೋ ಚಿಕ್ಕ ಚಿಕ್ಕ ಹುಡುಗರ ಜೊತೆ ಎಗರೋದಲ್ಲ. ಕಮ್ ಟು ಮೀ, ನಾ ಮಾತಾಡ್ತೀನಿ. ಯೂಟ್ಯೂಬ್ ಚಾನಲ್ಸ್, ಪಾಪರಾಜಿ, ಇನ್ಸ್ಟಾಗ್ರಾಮ್ ಚಾನಲ್ಸ್, ದೇ ಆರ್ ದ ಒನ್ ಹೂ ಮೇಕ್ ಅಸ್, ದೇ ಆರ್ ದ ಒನ್ ಹೂ ಬ್ರೇಕ್ ಅಸ್. ಆ ನಿಯತ್ತು, ಆ ಗ್ರ್ಯಾಟಿಟ್ಯೂಡು ಆ ನಾಯಿ ಸತೀಶನ್ಗೆ ಇಲ್ಲ. ನೋಡೋ ಹೇಳ್ತಾ ಇದ್ದೀನಿ, ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗ್. ಜಾಸ್ತಿ ಉರ್ದ ಬರ್ನೇ ಬಿಡ್ತೀಯ ಬೂದಿ, ಗೊತ್ತಾಯ್ತಾ? ಹೋಗ ಮರೆ. ಈ ರೀತಿ ಮಾತಾಡುವಂಥ ನನ್ನ ಮಗನ್ನ ಮೀಡಿಯಾಯಿಂದ, ಚಾನಲ್ಗಳಿಂದ, ಪಾಪ್ರಾಜಿಯಿಂದ ಬ್ಯಾನ್ ಮಾಡಬೇಕು. ಎಲ್ಲೋ ಅವನ್ನ ತೋರಿಸ್ಬಾರ್ದು. ಅವಾಗ ಹಿ ವಿಲ್ ನೋ ವಾಟ್ ಇಸ್ ಹಿಸ್, ಯುನೋ, ಅವನ ಯೋಗ್ಯತೆ ಏನು ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗತ್ತೆ. ಮುಖ ನೋಡಿದ್ರೆ ಅಮೂಲ್ ಬೇಬಿ ತರ ಇದ್ದಾನೆ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಹುಚ್ಚೋಗಿಕೊಳ್ಳತ್ತಾರೆ ಅವನೇ.